ಸೊ ಎಂಟ್ರಿ ಮಾಡಿ ನೀವು ವೆರಿಫೈ ಕೊಟ್ಟಾಗ ಸೊ ಈಗ ನೀವು ನೋಡ್ಬೋದು ಡ್ಯಾಶ್ ಬೋರ್ಡ್. ಸೊ ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಮ್ಗೆ ಈಗ ಮಾಡ್ಯೂಲ್ಸ್ ಗಳು ನಿಮ್ಗೆ ಕಾಣಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈ ಮಾಡ್ಯೂಲ್ ಸಂಖ್ಯೆಗಳು ನಿಮ್ಮ ಸೇವಾ ಅವಧಿಗೆ ಸಂಬಂಧಿಸಿದಂತ ಎಲ್ಲಾ ಮಾಡ್ಯೂಲ್ಸ್ ಗಳು ಕೂಡ ಸೊ ಮುಂದಿನ ದಿನಗಳಲ್ಲಿ ಇದು ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆಡ್ ಆಗ್ತಾ ಇರುವಂತ ಮಾಡ್ಯೂಲ್ಸ್ ಗಳ ವಿವರ ನಿಮ್ ಹೋಮ್ ಪೇಜ್ ಅಲ್ಲೂ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ಮಾಡ್ಯೂಲ್ಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡುವಂತ ಸಂದರ್ಭದಲ್ಲಿ ಪೇರೋಲ್ ಮಾಡ್ಯೂಲ್. ಈಗ ಈ ಹಿಂದೆ HRMS ಒಂದಿಂದಾನೇ ಕೂಡ ಒಂದಲ್ಲಿ ನೀವೇನ್ ಮಾಡ್ತಾ ಇದ್ರಿ, ಸ್ಯಾಲರಿ ಡ್ರಾಫ್ಟ್ ನ ನೀವು ಜನರೇಟ್ ಮಾಡ್ತಾ ಇದ್ರಿ. HRMS 2 ನಲ್ಲಿ ಸ್ಯಾಲರಿ ಡ್ರಾಫ್ಟ್ ನಿಮ್ಗೆ ಡಿಫಾಲ್ಟ್ ಮಂತ್ ಎಂಡ್ 25th ಅಥವಾ 26th ಅಲ್ಲಿ ಇನಿಷಿಯೇಟರ್ ಲಾಗಿನ್ ಅಲ್ಲಿ ನಿಮ್ಮ EST ವೈಸ್ ಸೊ ಏನ್ ನೀವು ಮ್ಯಾಪ್ ಮಾಡ್ತಿದ್ದೀರಾ EST ವೈಸ್ ಅಥವಾ ಮತ್ತೆ EST ವೈಸ್ ಪ್ಲಸ್ ಹೆಡ್ ಆಫ್ ಅಕೌಂಟ್ ವೈಸ್ ಹೆಡ್ ಆಫ್ ಅಕೌಂಟ್ ವೈಸ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನಿಮ್ದ ನೀವ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ. ಸೊ ಮೊದಲನೇದಾಗಿ ಇನಿಷಿಯೇಟರ್ ಇಂದ ಲಾಗಿನ್ ಆಗ್ತೀರಾ. ಇನಿಷಿಯೇಟರ್ ಇಂದ ಲಾಗಿನ್ ಆಗಿ ಸೊ ನಂತರ ನೀವು ಪೇರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪೇರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಒಬ್ಬರಿಗೆ ಒಂದಕ್ಕಿಂತ ಹೆಚ್ಚು ರೋಲ್ಸ್ ಗಳು ಮ್ಯಾಪ್ ಆದಂತ ಸಂದರ್ಭದಲ್ಲಿ ನೀವು ಮ್ಯಾಪ್ ನ ರೋಲ್ಸ್ ಗಳನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಮೆನು ಬಟನ್ ಅನ್ನ ಕ್ಲಿಕ್ ಮಾಡಿ. ಸೊ ಮೆನು ಬಟನ್ ಅನ್ನ ಕ್ಲಿಕ್ ಮಾಡಿ ಪೇರೋಲ್ ಅಲ್ಲಿ ಡ್ರಾಫ್ಟ್ ಬಿಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಮಂತ್ ಕೇಳುತ್ತೆ. ಈಗ ಪ್ರೆಸೆಂಟ್ ನೀವು ಎಕ್ಸಿಸ್ಟಿಂಗ್ ಡಿಸೆಂಬರ್ ಮಂತ್ ಅಲ್ಲಿ ಆನ್ಬೋರ್ಡ್ ಮಾಡ್ತಿರೋದ್ರಿಂದ ಸೊ ನಿಮ್ಗೆ ಡಿಸೆಂಬರ್ ಮಂತ್ ಅಂತ ಬರುತ್ತೆ. ಮುಂದಿನ ದಿನಗಳಲ್ಲಿ ಸೊ ಮಂತ್ ನ ಸೆಲೆಕ್ಟ್ ಮಾಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನಿಮ್ಮ ಕಚೇರಿಗೆ ಸಂಬಂಧಪಟ್ಟಂತ ಮಾಹಿತಿಗಳು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ನೀವೇನನ್ನ ಗಮನಿಸಬೇಕು, ನಿಮ್ಮ ಕಚೇರಿಗೆ ಸಂಬಂಧಪಟ್ಟಂತೆ DDO ಕೋಡ್ ಕರೆಕ್ಟ್ ಆಗಿದೆಯಾ, ಮತ್ತೆ ನಿಮ್ಮ ಆಫೀಸ್ ನೇಮ್ಗಳು ಕರೆಕ್ಟ್ ಆಗಿದೆಯಾ, ನಿಮ್ಮ ಅಡ್ಮಿನ್ ಡಿಪಾರ್ಟ್ಮೆಂಟ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸತಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. HRMS 1 ಅಲ್ಲಿ ನೀವೇನ್ ಮಾಡ್ತಾ ಇದ್ರಿ, ಇನ್ನೊಂದ್ ತಿಂಗಳು ಡ್ರಾಫ್ಟ್ ಬಿಲ್ ಇತ್ತು, ಅದನ್ನ ಮುಂದಿನ ತಿಂಗಳು ಪ್ರೋಸೆಸ್ ಮಾಡ್ಬೇಕಾರೆ ಸೊ ಅದೇ ತರ ಏನು ವೆರಿಫೈ ಮಾಡ್ದೇನೆ ಜಸ್ಟ್ ಕ್ರಾಸ್ ನೆಟ್ ಎರಡು ಚೆಕ್ ಮಾಡ್ಕೊಂಡು ನೀವೇನ್ ಮಾಡ್ತಾ ಇದ್ವಿ ಪ್ರೋಸೆಸ್ ಮಾಡ್ತಾ ಇದ್ರಿ. ಆದ್ರೆ HRMS 2 ಈಗ ಒಂದು ಹೊಸ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ಪ್ರತಿಯೊಂದು ಕೂಡ ಏನಾದ್ರೂ ಬದಲಾವಣೆಗಳನ್ನು ಕೂಡ ನೀವು ಪಿನ್ ಟು ಪಿನ್ ಸೊ ಈ ಪದನ ನಾನು ಬಳಸ್ತಾ ಇದೀನಿ ಯಾಕಂದ್ರೆ ಬರೀ ನೀವು ಅರ್ನಿಂಗ್ಸ್ ಮತ್ತೆ ಡಿಡಕ್ಷನ್ಸ್ ನ ಮಾತ್ರ ನೋಡೋದಲ್ಲ, ನಿಮ್ ಪ್ರತಿಯೊಂದು ಪೇ ಸ್ಲಿಪ್ ಅಲ್ಲಿ ಇರುವಂತ ಪ್ರತಿಯೊಂದು ಅಕ್ಷರವನ್ನು ಕೂಡ ನೀವು ವೆರಿಫೈ ಮಾಡೋದು ನಿಮ್ ಕರ್ತವ್ಯ ಆಗಿರುತ್ತೆ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೀವು ಟಿಕೆಟ್ ರೈಸ್ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ನೀವು ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ನಿಮ್ ಕಚೇರಿ ವಿಳಾಸ ಬದಲಾವಣೆ ಆಗಿರ್ಬೋದು, DDO ಸಂಖ್ಯೆಗಳು ಅಥವಾ ಅದು ಕೂಡ ಬದಲಾವಣೆ ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಅವಶ್ಯ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ಬಾಕ್ಸ್ ಅಲ್ಲಿ ನಿಮ್ಗೆ ನಿಮ್ಮ ಕಚೇರಿಯ EST ಎಸ್ಟಾಬ್ಲಿಷ್ಮೆಂಟ್ ವೈಸ್ ಡ್ರಾಫ್ಟ್ ಬಿಲ್ ಜನರೇಟ್ ಆಗಿದೆ. ಸೊ ಇಲ್ಲಿ ಕಚೇರಿನಲ್ಲಿ ನಾವು 17 EST ಇದೆ. 17 ಗಿಂತ ಹೆಚ್ಚು EST ಕೂಡ ಇರ್ಬೋದು. ಬಟ್ ಇನ್ನು 2 EST ಬಿಲ್ಸ್ ನ ಅವ್ರು ಇನ್ನು ಪ್ರೋಸೆಸ್ ಮಾಡಿಲ್ಲ. ಸೊ ಇಲ್ಲಿ ನಾವು ಯಾವ್ದು ಡ್ರಾಫ್ಟ್ ಬಿಲ್ ನ ನಾವು ಡ್ರಾಫ್ಟ್ ಪ್ರೋಸೆಸ್ ಮಾಡ್ಬೇಕು. ಸೊ ಆ ಬಿಲ್ ನ ನೀವು ರಿವ್ಯೂ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅವಾಗ ನೀವು ಆ ಡ್ರಾಫ್ಟ್ ಬಿಲ್ ಇರುವಂತ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ. ಆ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ನಿಮ್ಗೆ ಎಲ್ಲಾ ಬಟನ್ಸ್ ಗಳು ಹೈಲೈಟ್ ಆಗುತ್ತೆ. ಆಗ ಪ್ರಿವ್ಯೂ ಪೇ ಬಿಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಪ್ರಿವ್ಯೂ ಪೇ ಬಿಲ್ ಅಂತ ಕ್ಲಿಕ್ ಮಾಡಿದಾಗ ಆ ಕಚೇರಿಯಲ್ಲಿ ಅಂದ್ರೆ ಆ ಎಸ್ಟಾಬ್ಲಿಷ್ಮೆಂಟ್ ಇರುವಂತಹ ಎಲ್ಲಾ ಎಂಪ್ಲಾಯೀಸ್ ಗಳು ಅರ್ನಿಂಗ್ಸ್ ಅಂಡ್ ಡಿಡಕ್ಷನ್ಸ್ ಅಲ್ಲಿ ನಿಮ್ಗೆ ಸೇಮ್ ಲೈಕ್ HRMS 1 ನಲ್ಲಿ ನಿಮ್ಗೆ ಏನ್ ಪೇ ಸ್ಲಿಪ್ ಬರ್ತಾ ಇತ್ತು ಅದೇ ರೀತಿ ಡ್ರಾಫ್ಟ್ ಬಿಲ್ ನ ನೀವು ನೋಡಿದಂತ ಸಂದರ್ಭದಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳೋದಲ್ಲ. ಸೊ ನೀವೇನ್ ಮಾಡ್ಬೇಕು, ನೀವು ಡ್ರಾಫ್ಟ್ ಬಿಲ್ ನಿಮ್ಗೆ 25th ಅಥವಾ 24th ನಾವು HRMS 2 ಇಂದ ಇದನ್ನ ಜನರೇಟ್ ಮಾಡ್ಕೊಡ್ತೀವಿ ನಿಮ್ಗೆ ಸ್ಯಾಲರಿನ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಹಂತದಲ್ಲೇ ಕೂಡ ನಿಮ್ಮ ಕಚೇರಿಯ ನೌಕರರದ್ದು ಎಲ್ಲಾ ವಿವರಗಳನ್ನ ಅಂದ್ರೆ ಅರ್ನಿಂಗ್ಸ್ ಗೆ ಸಂಬಂಧಪಟ್ಟಂತ ವಿವರಗಳನ್ನ ಮತ್ತೆ ಅದೇ ರೀತಿ ಡಿಡಕ್ಷನ್ಸ್ ಗೆ ಸಂಬಂಧಪಟ್ಟಂತೆ ಏನೇನ್ ವಿವರಗಳಿರುತ್ತೆ ಆ ಎಲ್ಲಾ ವಿವರಗಳನ್ನ ಕೂಡ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಅರ್ನಿಂಗ್ಸ್ ಸಂಬಂಧಪಟ್ಟಂತೆ ಏನೇನ್ ವಿವರನ ಪರಿಶೀಲನೆ ಮಾಡ್ಬೇಕು. ಸೊ ನೀವು ನೋಡ್ಬೋದು ಅರ್ನಿಂಗ್ಸ್ ಅಲ್ಲಿ ಬಂದಾಗ ಸೊ ಅದಕ್ಕೆಲ್ಲ ಮೂಲ ಏನಾಗಿರುತ್ತೆ, ಬೇಸಿಕ್ ಇರುತ್ತೆ. ಸೊ ನೀವು ಬೇಸಿಕ್ ಅನ್ನ ಚೆಕ್ ಮಾಡ್ಬೇಕಾಗುತ್ತೆ ಒಂದ್ಸತಿ. ಸೊ ಅದು ಅವ್ರ ಪೇ ಸ್ಕೇಲ್ ಎಗೇನಿಸ್ಟ್ ಆಗಿದೆ ಬೇಸಿಕ್ ಇದೆಯಾ, ಮತ್ತೆ ಆ ಬೇಸಿಕ್ ಎಗೇನಿಸ್ಟ್ ಆಗಿದೆ DA HRA
CCA. ಸೊ ಇಲ್ಲಿ HRA ಮತ್ತೆ CCA ಆ ಸಿಟಿ ಗ್ರೇಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸಿಟಿ ಗ್ರೇಡ್ ಕೂಡ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ನಿಮ್ಗೆ ರೆಸ್ಪಾನ್ಸಿಬಿಲಿಟಿ. ಲಾಗಿನ್ ಆಗ್ತಾ ಇದೀವಿ ಮತ್ತೆ. ಲಿಸ್ಟ್ ಅಂತ ಕ್ಲಿಕ್ ಮಾಡ್ತೀವಿ. ಇದೆಲ್ಲ ಆಕ್ಟಿವಿಟೀಸ್ ನೀವು ಸ್ಯಾಲರಿ ಮೇಲೆ ಡ್ರಾಫ್ಟ್ ಬರ್ಲಿ ಅಂತ ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು. ಸೊ ನೀವೇನ್ ಮಾಡ್ಬೋದು, ನಿಮ್ಮ ಹಂತದಲ್ಲಿ ಸ್ಯಾಲರಿ ಬಿಲ್, ಈಗ ಉದಾಹರಣೆಗೆ ನಿಮ್ಗೆ ಡಿಸೆಂಬರ್ ಮಂತ್ ಸ್ಯಾಲರಿ ಅಥವಾ ಜನವರಿ ಮಂತ್ ಸ್ಯಾಲರಿ ಇದೆ, ನಾವು 25th ಸ್ಯಾಲರಿ ಬಿಲ್ ನ ವೆರಿಫೈ ಮಾಡ್ತೀವಿ ಅನ್ನೋದನ್ನ. ಅದಕ್ಕಿಂತ ಮುಂಚೆನೆ ಕೂಡ ನೀವು ಇನ್ಶೂರೆನ್ಸ್ ಸೊ ಇಲ್ಲಿ ಐಕಾನ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಆ ಎಂಪ್ಲಾಯ್ದು ಆಕ್ಟಿವ್ ಪಾಲಿಸೀಸ್ ಲಿಸ್ಟ್ ಮತ್ತೆ ಕ್ಲೋಸ್ಡ್ ವೆಂಚರ್ ಪಾಲಿಸೀಸ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡಬಹುದು. ಸೊ ಈ ಎಂಪ್ಲಾಯ್ದು KJD 7 ಪಾಲಿಸಿ ಇದೆ, LIC 1 ಇದೆ. ಇಲ್ಲಿ ನೋಡಬಹುದು, ಇಲ್ಲಿ KJD ಅವ್ರ ಪಾಲಿಸಿ ನಂಬರ್ ಇದೆ, ಸ್ಟಾರ್ಟ್ ಡೇಟ್ ಇದೆ, ಮತ್ತೆ ಪ್ರೀಮಿಯಂ ಅಮೌಂಟ್ ಎಷ್ಟು ಅಂತ ಇದೆ. ಅದೇ ರೀತಿ LIC ನಿಮಗೆ LIC ನ ಕೂಡ ನಂಬರ್ ಆಫ್ ಪಾಲಿಸೀಸ್ ಗಳು ಜಾಸ್ತಿ ಇರ್ಬೋದು. ಇಲ್ಲಿ LIC ನೋಡ್ಬೇಕಾದ್ರೆ ನೀವು ಪಾಲಿಸಿ ನಂಬರ್ ನ ಚೆಕ್ ಮಾಡ್ಕೊಳ್ಳಿ. ಕೆಲವು ಸಂದರ್ಭದಲ್ಲಿ ಏನ್ ಮಾಡಿರ್ತೀವಿ ನಾವು ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ, ಈಗ HRMS 1 ಎಲ್ಲ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡ್ಯೂಲ್ ಆಗಿರೋದ್ರಿಂದ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ನಾವು ರನ್ನಿಂಗ್ ನಂಬರ್ಸ್ ಅನ್ನ ಕೊಟ್ಟು ಕೂಡ ನಾವು ಎಂಟ್ರಿ ಮಾಡಿರ್ತೀವಿ. ಅದೇ ರೀತಿ ನಾವು GPF ನಂಬರ್ ಅನ್ನು ಕೂಡ ಚೆಕ್ ಮಾಡ್ಬೇಕಾಗುತ್ತೆ, ಪಾಲಿಸಿ ನಂಬರ್ ಅನ್ನ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. KJD ಮತ್ತೆ LIC GPF ಈ ಮೂರನ್ನು ಕೂಡ ಪಾಲಿಸಿ ನಂಬರ್ ಕರೆಕ್ಟ್ ಆಗಿದ್ಯಾ ಅಂತ. ಆಮೇಲೆ LIC ನೀವು ವೆರಿಫೈ ಮಾಡ್ಬೇಕಾದ್ರೆ ಆ LIC ಪಾಲಿಸಿ ಅಗೇನ್ಸ್ಟ್ ನೀವು ಎಂಡ್ ಡೇಟ್ ಅನ್ನ ಕೊಟ್ಟಿದ್ದೀರಾ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದ್ ಸಂದರ್ಭದಲ್ಲಿ ನಮ್ಗೆ ಟಿಕೆಟ್ಸ್ ಗಳನ್ನ ರಿವ್ಯೂ ಮಾಡುವಂತ ಸಂದರ್ಭದಲ್ಲಿ ಹೇಳ್ತೀರಾ. ಈಗ ಡೇಟಾ HRMS 1 ಇಂದ HRMS 2 ಗೆ ಮೈಗ್ರೇಟ್ ಆಗ್ತಾ ಇರೋದ್ರಿಂದ, ಆಮೇಲೆ ಅದನ್ನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿಲ್ಲ ನಾನು ನಿಮ್ಗೆ, ಇಲ್ಲಿ ಪೇರೋಲ್ ರಿಲೇಟೆಡ್ ಡೇಟಾ ಮಾತ್ರ ನಿಮ್ಗೆ ಮೈಗ್ರೇಟ್ ಆಗುತ್ತೆ. ಇನ್ನು ಉಳಿದಂತೆ ನೀವೇನು ನಿಮ್ ಕಚೇರಿಯ ವಿಳಾಸ ಇರ್ಬೋದು, ಮತ್ತೆ ನಿಮ್ದು ಡೆಸಿಗ್ನೇಷನ್ ಇರ್ಬೋದು, ಮತ್ತೆ ಪೋಸ್ಟ್ ಇರ್ಬೋದು, ಇವೆಲ್ಲನೂ ಕೂಡ ನಿಮ್ಮ ಆರ್ಗನೋಗ್ರಾಮ್ ಅಲ್ಲಿ ಬರುವಂತ ಮಾಹಿತಿ. ನೀವೇನ್ ಕೇಳ್ತೀರಾ, ನಮ್ಗೆ HRMS 1 ಪೇ ಸ್ಲಿಪ್ ಇಟ್ಕೊಂಡು ನನಗೆ ಕಚೇರಿ ನೇಮ್ ಇದು ಬರ್ತಾ ಇತ್ತು, ಪೋಸ್ಟ್ ನೇಮ್ ಈ ತರ ಬರ್ತಾ ಇತ್ತು, ಬಟ್ ನಮ್ಗೆ HRMS 2 ನಲ್ಲಿ ಕಚೇರಿ ನೇಮ್ ನಮ್ದು HRMS 1 ರೀತಿ ಬರ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ನೀವು ನಿಮ್ಮ ಸಂಬಂಧಪಟ್ಟಂತ ನೋಡಲ್ ಅಧಿಕಾರಿಗಳನ್ನ ಸಂಪರ್ಕಿಸಬೇಕಾಗಿರುತ್ತೆ. ಯಾಕಂದ್ರೆ ಕಚೇರಿ ವಿಳಾಸ ಮತ್ತೆ ಕಚೇರಿನಲ್ಲಿರುವಂತ ಕೆಡರು, ಪೋಸ್ಟ್ ಅವುಗಳನ್ನೆಲ್ಲ ಎಂಟ್ರಿ ಮಾಡೋದು ಕೂಡ ಆ ಸಂಬಂಧಪಟ್ಟಂತ ಇಲಾಖೆಗಳ ಆರ್ಗನೋಗ್ರಾಮ್ ನೋಡಲ್ ಅಧಿಕಾರಿಗಳಾಗಿರ್ತಾರೆ. ಇನ್ನು ಉಳಿದಂತೆ ಪೇರೋಲ್ ಡೀಟೇಲ್ಸ್ ಸಂಬಂಧಪಟ್ಟಂತೆ ಪೇರೋಲ್ ರಿಲೇಟೆಡ್ ಡೇಟಾ ಎಲ್ಲ ಕೂಡ HRMS 1 ನಲ್ಲಿ ನೀವ್ ಏನ್ ಎಂಟ್ರಿ ಮಾಡಿದಿರ ಡೇಟಾ, ಆ ಡೇಟಾನೇ ಬರುತ್ತೆ. ಹಾಗಾಗಿ ನಿಮ್ದೇನಾದ್ರು ತಪ್ಪಿದೆ ಅಂತ ಅನ್ಸಿದ್ರೆ, ಈಗ ಉದಾಹರಣೆಗೆ ನೀವು ರೆಂಟ್ HRA ರಿಲೇಟೆಡ್ ಇರ್ಬೋದು, ಅಥವಾ ನಿಮ್ದು ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಬರ್ಬೋದು, ಅಥವಾ PT ಎಕ್ಸಾಮ್ಷನ್ ಬರ್ಬೋದು. ಅಂತ ಸಂದರ್ಭದಲ್ಲಿ ನೀವು HRMS 1 ಡೇಟಾನ ವೆರಿಫೈ ಮಾಡೋದು ತುಂಬಾ ಅಗತ್ಯ ಇರುತ್ತೆ. ಇಲ್ಲಿ LIC ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಈ ಪಾಲಿಸಿ ಇದೆ. ಈ ಪಾಲಿಸಿ ಅಗೇನ್ಸ್ಟ್ ಅವ್ರು ಎಂಡ್ ಡೇಟ್ ಅನ್ನ ಹಾಕಿಲ್ಲ. ಎಂಡ್ ಡೇಟ್ ಹಾಕಿಲ್ಲ ಅಂತಂದ್ರೆ ಅದು ಈ ಮಂತ್ ಮೆಚೂರ್ ಆಗಿರ್ಬೋದು, ನೆಕ್ಸ್ಟ್ ಮಂತ್ ಮೆಚೂರ್ ಆಗಿರ್ಬೋದು, ಅದು ಸಿಸ್ಟಮ್ಗೆ ಗೊತ್ತಾಗಲ್ಲ. ಸೊ ಇಲ್ಲಿ HRMS 1 ಅಲ್ಲೂ ಕೂಡ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ಈಗ HRMS 1 ನಲ್ಲಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ HRMS 2 ನಲ್ಲೂ ಕೂಡ ನಾವು ಎಂಟ್ರಿ ಮಾಡೋದಕ್ಕೆ ಆಪ್ಷನ್ಸ್ ಅನ್ನ ಕೊಟ್ಟಿದೀವಿ. ಆದ್ರೆ ಆ HRMS 2 ನಲ್ಲಿ ನೀವು ಎಂಟ್ರಿನ ಎಲ್ಲಿ ಮಾಡ್ತೀರಾ, ಎಂಡ್ ಡೇಟ್ ನ ಎಲ್ಲಿ ಕೊಡ್ತೀರಾ ಅಂತಂದ್ರೆ ನೀವು HRMS 2 ಅಪ್ರೂವರ್ ಲಾಗಿನ್ ಅಲ್ಲಿ ಕೊಡ್ತೀರಾ. GIS ಅನ್ನು ಕೂಡ ನೀವು ನೋಡ್ಕೊಳ್ಳೋದಕ್ಕೆ GIS ಗ್ರೂಪ್ ಅನ್ನ ಕೂಡ ನಿಮ್ ನೋಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಅಮೌಂಟ್ ವೈಸ್ ನಿಮ್ ಗ್ರೂಪ್ ನ ಆಯಾ ಎಂಪ್ಲಾಯ್ ಗ್ರೂಪ್ ನ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಅಂತ ಸಂದರ್ಭದಲ್ಲಿ ನಿಮ್ ಗ್ರೂಪ್ ನಂದು ತಪ್ಪಾಗ್ತಾ ಇದೆ ಅಂತಂದ್ರೆ ನೀವು HRMS 1 ನಲ್ಲಿ ನಿಮ್ ಗ್ರೂಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಆ ಗ್ರೂಪ್ ನ ಅಪ್ಡೇಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಿಮ್ಗೆ ಇಲ್ಲಿ GIS ಕೂಡ ಅಮೌಂಟ್ ಬದಲಾವಣೆ ಆಗುತ್ತೆ. ಸೊ ನೀವು ಬದಲಾವಣೆ ಮಾಡ್ಕೊಂಡಂತ ನೆಕ್ಸ್ಟ್ ಡೇ ಆ ಚೇಂಜಸ್ ನಿಮ್ಗೆ HRMS 2 ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಹೇಳಿದೆ
ನಿಮ್ಗೆ ಇನ್ಶೂರೆನ್ಸ್ ನ ನಿಮ್ಗೆ ನೋಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಎಲ್ಲಾ ಇನ್ಶೂರೆನ್ಸಸ್ ನ ನೀವು ನೋಡ್ಕೋಬಹುದು. ಸೊ ಇಲ್ಲಿ ಬದಲಾವಣೆಗಳನ್ನ ಏನೇನ್ ಮಾಡ್ಬೋದು ಅಂತಂದ್ರೆ, ಇಲ್ಲಿ GPF ಪ್ರೀಮಿಯಂ ಅಮೌಂಟ್ ಒಂದನ್ನ ಮಾತ್ರ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಹಂಗಾರೆ KGID ಪ್ರೀಮಿಯಂ ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ನೀವು ಕೇಳಿದ್ರೆ, ನೋ, KGID ಪ್ರೀಮಿಯಂ ಅಮೌಂಟ್ ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ, ಲಾಸ್ಟ್ ಮಂತ್ ಇಂದ KGID ಪ್ರೀಮಿಯಂ ಡೇಟಾ ಅಂದ್ರೆ ಸಬ್ಸ್ಕ್ರಿಪ್ಷನ್ ನೀವೇನಾಗಿರ್ತೀರಾ ಇದ್ರದ್ದು ಅದ್ರ ಡೇಟಾ ಮತ್ತೆ ನಿಮ್ದು ಲೋನ್ ಡೇಟಾ ಎರಡೂ ಕೂಡ ನಮ್ಗೆ KGID ಇಲಾಖೆಯಿಂದ ಇಂಟಿಗ್ರೇಷನ್ ಮೂಲಕ ನಮ್ಗೆ ಬರ್ತಾ ಇದೆ. ಒಂದು. ಎರಡನೇದು GPF. ಹಾಗಾದ್ರೆ GPF ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಎಸ್, ಯು ಕ್ಯಾನ್ ಚೇಂಜ್. ನೀವು ಪ್ರೀಮಿಯಂ ಅಮೌಂಟ್ ನ ಚೇಂಜ್ ಮಾಡ್ಬೋದು. ಆದ್ರೆ ಒನ್ಸ್ ಇನ್ ಇಯರ್ ಮಾತ್ರ ಮಾಡೋದಕ್ಕೆ ಅವಕಾಶ ಇದೆ. ಅದು ಒನ್ಸ್ ಇನ್ ಒಂದ್ ಸೆಕೆಂಡ್. 20 ವರ್ಷ ಆದ್ಮೇಲೆ 20 ವರ್ಷದ ಟೈಮ್ ತಗೊಂಡ ಮೇಲೆ ಪ್ರಮೋಷನ್ ಬಂದೈತೆ ಮತ್ತೆ 1 ತಿಂಗಳಿಗೆ. ಆ FD ಪ್ರಮೋಷನ್ ಆಗಿ 11 ವರ್ಷ ಆಗ್ತದೆ. ಸೊ GPF ಒನ್ಸ್ ಇನ್ ಫೈನಾನ್ಷಿಯಲ್ ಇಯರ್ ನೀವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಆ ಬದಲಾವಣೆಯನ್ನ ನೀವು ಇನಿಷಿಯೇಟರ್ ಲಾಗಿನ್ ಅಲ್ಲೇ ಮಾಡಬಹುದು. ಸೊ ಇನಿಷಿಯೇಟರ್ ಲಾಗಿನ್ ಅಲ್ಲಿ GPF ಅಗೇನ್ಸ್ಟ್ ನೀವು ಪೆನ್ಸಿಲ್ ಬಟನ್ ಅಥವಾ ಐಕಾನ್ ಇದೆಯಲ್ಲ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಸೊ ಇಲ್ಲಿ ಎಂಟರ್ ಮಂತ್ಲಿ ಪ್ರೀಮಿಯಂ ಅಮೌಂಟ್ ಅಂತ ಬರ್ತಾ ಇದೆ. ಅಂದ್ರೆ ಈ ಎಂಪ್ಲಾಯಿಗೆ ಆಲ್ರೆಡಿ 3000 ರೂಪೀಸ್ ಇದೆ. ಸೊ ಈಗ ಅವ್ರು ಎನಾನ್ಸ್ ಆದ್ರೂ ಮಾಡ್ಕೋಬಹುದು ಅಥವಾ ಡಿಗ್ರೀಸ್ ಆದ್ರೂ ಮಾಡ್ಕೋಬಹುದು. ಇಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಟೋಟಲ್ ಅಮೌಂಟ್ ನೇ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಈಗ ಉದಾಹರಣೆಗೆ 3000 ಇದೆ, ನಾನು 1000 ಜಾಸ್ತಿ ಮಾಡ್ಕೋತಿದೀನಿ ಅಂತ ಅಂದ್ಬಿಟ್ಟು 1000 ಜಾಸ್ತಿ ಮಾಡ್ಕೊಂಡ್ರೆ ಅದು ಬರೀ 1000 ಮಾತ್ರ ರಿಫ್ಲೆಕ್ಟ್ ಆಗುತ್ತೆ. ಸೊ 1000 ಅನ್ನ ಸೇರಿಸಿ ನೀವು 4000 ಅಂತ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅಪ್ಡೇಟ್ ಮಾಡಿ ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನ ಕೊಟ್ರೆ ಸೊ ಇದೇನಾಗುತ್ತೆ, ನೆಕ್ಸ್ಟ್ ಈ ರೆಕಾರ್ಡ್ ವೆರಿಫೈಯರ್ ನೆಕ್ಸ್ಟ್ ಅಪ್ರೂವರ್ ಹೋಗುತ್ತೆ. ಅಪ್ರೂವರ್ ಅಲ್ಲಿ ಅಪ್ರೂವ್ ಆಗುತ್ತೆ. ಸೊ ಅಪ್ರೂವರ್ ಅಲ್ಲಿ ಅಪ್ರೂವ್ ಆದ ನಂತರ ಆ ಬದಲಾವಣೆಗಳು ಮತ್ತೆ ನೀವು ಡ್ರಾಫ್ಟ್ ಕಾಣಿಸ್ಬೇಕು. ಇಲ್ಲಿನ ಇನಿಷಿಯೇಟರ್ ಲಾಗಿನ್ ಅಲ್ಲಿ ರೀಪ್ರೋಸೆಸ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲಾ ಬದಲಾವಣೆಗಳನ್ನ ತಿಳಿಸಿದ ಮೇಲೆ ನಿಮ್ಗೆ ನಾವೇನ್ ಮಾಡ್ತೀವಿ, ನಿಮ್ಗೆ ರೀಪ್ರೋಸೆಸ್ ನ ತೋರಿಸ್ಕೊಡ್ತೀವಿ. ಮತ್ತೆ ಇನ್ಶೂರೆನ್ಸ್ ಸೆಷನ್. ಸೊ ಇದು ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸೊ ಇನ್ಶೂರೆನ್ಸ್ ಅಲ್ಲಿ ನಿಮ್ಗೆ ಇನಿಷಿಯೇಟರ್ ಲಾಗಿನ್ ಅಲ್ಲಿ ನೀವು ವ್ಯೂ ಮಾಡಬಹುದು. ಏನನ್ನ ವ್ಯೂ ಮಾಡಬಹುದು? ನಾವು KGID ಇನ್ಶೂರೆನ್ಸ್ ಡೀಟೇಲ್ಸ್ ನ ವ್ಯೂ ಮಾಡಬಹುದು. ಎಷ್ಟು ಪಾಲಿಸಿ ಇದೆ, ಆ ಪಾಲಿಸಿ ಎಷ್ಟು ಅಮೌಂಟ್ ಕಟ್ ಆಗ್ತಾ ಇದೆ ಅದು ನೋಡ್ಬೋದು. ಅದೇ ರೀತಿ ನಾವು LIC ನಲ್ಲೂ ಕೂಡ ನೋಡ್ಬೋದು. LIC ನಲ್ಲಿ ಎಂಡ್ ಡೇಟ್, ಸ್ಟಾರ್ಟ್ ಡೇಟ್ ಅವನ್ನೆಲ್ಲ ನೋಡ್ಬೋದು. GPF ನೋಡ್ಬೋದು, ಮತ್ತೆ JS ನೋಡ್ಬೋದು. ಇನ್ನಾದ್ರೆ ಪಾಲಿಸೀಸ್ ಮೆಚೂರ್ ಆಗಿದ್ರೆ ಮೆಚೂರ್ ಪಾಲಿಸೀಸ್ ಕೂಡ ನಿಮ್ಗೆ ನೋಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ GPF ಪ್ರೀಮಿಯಂ ಅಮೌಂಟ್ ಸಂಬಂಧಪಟ್ಟಂತೆ ಇನಿಷಿಯೇಟರ್ ಲಾಗಿನ್ ಅಲ್ಲಿ ನಿಮ್ಗೆ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇದು ಏನು, ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ. ಸೊ ಇನ್ನು ನಾನು ಡಿಡಕ್ಷನ್ಸ್ ನ ತಗೋತೀನಿ, ಆಮೇಲೆ 15 ಬರ್ತೀನಿ. ಸೊ ಇನ್ನು ಎರಡನೇದಾಗಿ ನಮ್ ಪೇ ಸ್ಲಿಪ್ ಅಲ್ಲಿ ವ್ಯೂ ಮಾಡಿದಾಗ ಡಿಡಕ್ಷನ್ಸ್ ಇನ್ನೇನ್ ಬರ್ಬೋದು, ಈ ಪಾಲಿಸಿ ಎಗೇನೆಸ್ಟ್ ಇರುವಂತಹ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನಾವು ನೋಡ್ಬೋದು. ಸೊ ಇನಿಷಿಯೇಟರ್ ಲಾಗಿನ್ ಅಲ್ಲಿ ಮತ್ತೆ ನಾನು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಏನಂತಂದ್ರೆ ಇನಿಷಿಯೇಟರ್ ಅಂದ್ರೆ ಸಂಬಂಧಪಟ್ಟಂತ ಕೇಸ್ ವರ್ಕರ್ ಡ್ರಾಫ್ಟ್ ಬಿಲ್ ಬರೋದಕ್ಕಿಂತ ಮುಂಚೆನೆ ಕೂಡ ಇದನ್ನ ವ್ಯೂ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಸೊ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನಾವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವೇನೇನ್ ಲೋನ್ಸ್ ತಗೊಂಡಿದ್ದೀರಾ ಮತ್ತೆ ಏನೇನ್ ಅಡ್ವಾನ್ಸಸ್ ತಗೊಂಡಿದ್ದೀರಾ ಅದ್ರ ಎಲ್ಲಾ ಮಾಹಿತಿನೂ ಕೂಡ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಮೊದಲನೇದಾಗಿ ನಾನು KGID ಲೋನ್ ಲಿಸ್ಟ್ ತಗೋತಾ ಇದ್ದೀನಿ. ಈಗ ಪಾಲಿಸೀಸ್ ನೋಡಿದ್ವಿ, ಪ್ರೀಮಿಯಂ ಅಮೌಂಟ್ ನೋಡಿದ್ವಿ. ಈಗ ಪ್ರೀಮಿಯಂ ಅಮೌಂಟ್ ಎಗೇನೆಸ್ಟ್ ನೀವು ತಗೊಂಡಿರುವಂತ ಲೋನ್ಸ್ ಗಳು ಅಂದ್ರೆ ನಾವು ಲೋನ್ಸ್ KGID ಲೋನ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮ ಕಚೇರಿನಲ್ಲಿ ಯಾವ ಎಂಪ್ಲಾಯೀಸ್ ಗಳು ಇರುವಂತ ಎಲ್ಲಾ ಎಂಪ್ಲಾಯೀಸ್ ಗಳು ಯಾರ್ಯಾರು KGID ತಗೊಂಡಿದ್ದಾರೆ ಅವ್ರದ್ದು ಡೇಟಾ ನಿಮ್ಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಎಂಪ್ಲಾಯ್ ಎಗೇನೆಸ್ಟ್ ನಾವು ಆಕ್ಷನ್ ಬಟನ್ ನಾವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ಆಕ್ಟಿವ್ ಲೋನ್ಸ್ ಮತ್ತೆ ಕ್ಲೋಸಿಂಗ್ ಲೋನ್ಸ್. ಇಲ್ಲೂ ಕೂಡ ಕ್ಲೋಸ್ ಆಗಿರುವಂತ ಡೀಟೇಲ್ಸ್ ಬರುತ್ತೆ. ಸೊ ಆಕ್ಟಿವ್ ಲೋನ್ ಪಾಲಿಸಿ ಸ್ಯಾಂಕ್ಷನ್ ಅಮೌಂಟ್ ಹಾಕಿಲ್ಲ. ಸೊ ಇದೆಲ್ಲ ಏನೆಲ್ಲ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಎಲ್ಲಾ ಡೀಟೇಲ್ಸ್ ಗಳು ಈಗ ನಿಮ್ಗೆ ನೋಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೀವಿ. ಈಗ 2 ಲಾಗಿನ್ಸ್ ನಿಮ್ಮ ಹತ್ರನೇ ಇದೆ. ಈಗ ಸಂಬಂಧಪಟ್ಟಂತೆ ಇದನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಬಟ್ ಇವಾಗ KGID ಲೋನ್ ಎಡಿಟ್ ನ ಸ್ಟಾಪ್ ಮಾಡಿದ್ದಾರೆ.
ಯಾರಿಗೆ ಲೋನ್ ಎಡಿಟ್ ಸ್ಟಾಪ್ ಮಾಡಿರೋದೆ. ಸೊ ಹಾಗಾಗಿ ಏನೇ ಕರೆಕ್ಷನ್ಸ್ ಇದ್ರೂ ಕೂಡ ನೀವು ಥ್ರೂ KJD ಡಿಪಾರ್ಟ್ಮೆಂಟ್ ಇಂದ ಕರೆಕ್ಷನ್ಸ್ ಮಾಡ್ಕೋಬೇಕಾಗುತ್ತೆ. ಅದ್ರ ವೆಬ್ಸೈಟ್ ಅಡ್ರೆಸ್ ಅನ್ನ ಕೂಡ ಶೇರ್ ಮಾಡ್ತಾರೆ. ಅಲ್ಲೇ ಗಿರಕಿ ಅತಿಥಿ DHO ಅತಿಥಿ ಅಂತ ಇವರೆಲ್ಲ ಹಾಕ್ಯಾರ. ಎಂಟ್ರೀಸ್ ಕೂಡ ನಿಮ್ಗೆ ಮಾಡೋದಕ್ಕೆ ಅವಕಾಶ ಇದೆ. ಒಂದ್ಸರಿ ಚೆಕ್ ಮಾಡಿ. ಲೋನ್ ಎಡಿಟ್ ಆಪ್ಷನ್ಸ್ ಮೋಸ್ಟ್ ಪ್ರಾಬಬ್ಲಿ ತೆಗೆದಿದ್ದಾರೆ. ಇದ್ರೆ ನೀವು ಬದಲಾವಣೆ ಮಾಡ್ಕೊಳ್ಳಿ. ಇದ್ರೆ ನಿಮ್ಗೆ ಸ್ಯಾಂಕ್ಷನ್ ಅಮೌಂಟ್ ಸ್ಯಾಂಕ್ಷನ್ ಡೇಟ್ ಹಾಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಅವರು ಲೋನ್ ನ ತಗೊಂಡಿದ್ದಾರೆ ಬಟ್ ಸ್ಯಾಂಕ್ಷನ್ ಅಮೌಂಟ್ ನ ಹಾಕಿಲ್ಲ. 40 ಇನ್ಸ್ಟಾಲ್ಮೆಂಟ್ ಗೆ 20 ಇನ್ಸ್ಟಾಲ್ಮೆಂಟ್ ಇದೆ. ಪೇಯ್ಡ್ ಮತ್ತೆ ಅನ್ಪೇಯ್ಡ್ 8 ಮತ್ತೆ 8 ಇದೆ. ಸೊ 8 ಮತ್ತೆ 8 ಇದೆ ಅಂತಂದ್ರೆ ಇದು ಆಲ್ರೆಡಿ 8 ಇನ್ಸ್ಟಾಲ್ಮೆಂಟ್ ಕಟ್ಟಿದೆ ಅಂತ ತೋರಿಸ್ತಾ ಇದೆ. ಅಂದ್ರೆ ಇದು ತಪ್ಪಿದೆ ಅಂತ. ಯಾಕಂದ್ರೆ ಅವ್ರ ಇಂಟ್ರೆಸ್ಟ್ ಅಮೌಂಟ್ ನ ಅವ್ರು ಪೇನೇ ಮಾಡಿಲ್ಲ. ಆಲ್ರೆಡಿ ಇಲ್ಲಿ 8 ಇನ್ಸ್ಟಾಲ್ಮೆಂಟ್ ಅಂತ ತೋರಿಸ್ತಾ ಇದೆ. ಸೊ ಈ ತರ ಇದ್ದಾಗ ನೀವ್ ಹೇಗೆ ಬದಲಾವಣೆ ಮಾಡ್ಕೋಬಹುದು. ಇಲ್ಲಿ KJD ಪ್ರೀಮಿಯಂ ಅಮೌಂಟ್ ನ ಬದಲಾವಣೆ ಪ್ರೀಮಿಯಂ ಅಮೌಂಟ್ ನ ಬದಲಾವಣೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ KJD ಲೋನ್ದು ಇನ್ಸ್ಟಾಲ್ಮೆಂಟ್ ಸಂಖ್ಯೆನ ನಿಮ್ಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾದ್ರೆ ಆ ಬದಲಾವಣೆ ಇಲ್ಲಿ ಮಾಡ್ಕೊಳಕ್ ಆಗುತ್ತಾ? ಇಲ್ಲ, ಇನಿಷಿಯೇಟರ್ ಲಾಗಿನ್ ಅಲ್ಲಿ ಮಾಡಕ್ಕಾಗಲ್ಲ. ಆ ಬದಲಾವಣೆನ ನೀವು ಅಪ್ರೂವರ್ ಲಾಗಿನ್ ಅಲ್ಲಿ ಮಾಡ್ಬೇಕಾಗಿರುತ್ತೆ. ಸೊ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇಲ್ಲಿ ಇನಿಷಿಯೇಟರ್ ಲಾಗಿನ್ ಅಲ್ಲಿ ನಿಮ್ಗೆ ವ್ಯೂ ಆಪ್ಷನ್ಸ್ ಇರುತ್ತೆ. ಕೆಲವೊಂದು ಮಾತ್ರ ನಿಮ್ಗೆ ಮಾಡಿಫೈ ಮಾಡೋದಕ್ಕೆ ಬಿಟ್ಟಿದೆ. ಅದನ್ನ ಹೇಳಿದ್ರೆ ನಿಮ್ಗೆ GPF ಒಂದನ್ನ ಮಾತ್ರ ನೀವು ಮಾಡಿಫೈ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೆಕ್ಸ್ಟ್, ಸೊ ಇದು KJD ಲೋನ್ ಬಗ್ಗೆ ಆಯ್ತು. ಸೊ ಅದೇ ರೀತಿ ನಾವು GPF ಲೋನ್ ಬಗ್ಗೆನೂ ಕೂಡ ನಮ್ಗೆ ನೋಡಕ್ಕೆ ಅವಕಾಶ ಇದೆ. ಪಾರ್ಷಿಯಲ್ ತಗೋತಾರಲ್ಲ ಸರ್, ಎಷ್ಟು 80% ಯಾವ ಏಜಿಗೆ? ಸೊ ಇಲ್ಲಿ GPF ಅಡ್ವಾನ್ಸ್ 55 ಅಡ್ವಾನ್ಸ್ ಲಿಸ್ಟ್ ಇಲ್ಲೂ ಕೂಡ ನೀವು ನೋಡ್ಬೋದು. ಆ ಕಚೇರಿಯಲ್ಲಿ ಇರುವಂತ ಯಾರೇ ಎಂಪ್ಲಾಯೀಸ್ GPF ತಗೊಂಡಿದ್ದಾರೆ ಅಡ್ವಾನ್ಸಸ್ ಅವ್ರದ್ದು ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಆ ಎಂಪ್ಲಾಯ್ ಅಗೇನೆಸ್ಟ್ ನಾವು ಆಕ್ಷನ್ ಬಟನ್ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಟೋಟಲ್ ನಂಬರ್ ಆಫ್ ಆಕ್ಟಿವ್ ಅಡ್ವಾನ್ಸಸ್, ಟೋಟಲ್ ನಂಬರ್ ಆಫ್ ಕ್ಲೋಸ್ಡ್ ಅಡ್ವಾನ್ಸಸ್ ಇದೆ. ಸೊ ಇಲ್ಲಿ ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಅದ್ರ ಡೀಟೇಲ್ಸ್ ನ ಇಲ್ಲಿ ವ್ಯೂ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಸೊ ಇಲ್ಲಿ ಅವ್ರದ್ದು GPF ಈಗ ಜನರಲ್ ಆಗಿ ಅಡ್ವಾನ್ಸಸ್ ಡೀಟೇಲ್ಸ್ ತಗೊಂಡಿದೀವಿ. ಫೆಸ್ಟಿವಲ್ ಅಡ್ವಾನ್ಸಸ್ ಕೂಡ ಈ ಹಿಂದೆ ಯಾವ್ಯಾವ ಅಡ್ವಾನ್ಸಸ್ ಗಳನ್ನ ತಗೊಂಡಿದ್ದಾರೆ, ಯಾವ ಡೇಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಇದೆ, ಅದು ಫೆಸ್ಟಿವಲ್ ಅಡ್ವಾನ್ಸಸ್. ಸೊ ಇದನ್ನು ಕೂಡ ನಾವು ನೋಡ್ಬೋದು. ಸ್ಯಾಂಕ್ಷನ್ ಅಮೌಂಟ್ ನ ಕೂಡ ನೋಡ್ಬೋದು. ಮತ್ತೆ ಈಗ ಎಷ್ಟು ಇನ್ಸ್ಟಾಲ್ಮೆಂಟ್ ಅವರು ಪೇ ಆಗಿದೆ ಅನ್ನೋ ಮಾಹಿತಿನೂ ಕೂಡ ನೀವು ಇಲ್ಲಿ ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ 10 ಇದೆ. ಸೊ ಪೇಯ್ಡ್ ಇನ್ಸ್ಟಾಲ್ಮೆಂಟ್ 9 ಇದೆ. ಮತ್ತೆ ಬ್ಯಾಲೆನ್ಸ್ ಇನ್ಸ್ಟಾಲ್ಮೆಂಟ್ 1 ಇದೆ ಅಂತ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿ GPF ಇದ್ದಂತ ಸಂದರ್ಭದಲ್ಲೂ ಕೂಡ ಸೊ ಇದೇ ರೀತಿ ಪೇಯ್ಡ್ ಮತ್ತೆ ಬ್ಯಾಲೆನ್ಸ್ ಕೂಡ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವಿಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಇನ್ಸ್ಟಾಲ್ಮೆಂಟ್ GPF ಅಡ್ವಾನ್ಸ್ ಇನ್ಸ್ಟಾಲ್ಮೆಂಟ್ ಸಂಖ್ಯೆನ ಮತ್ತೆ GPF ಅಡ್ವಾನ್ಸ್ ಅಮೌಂಟ್ ನ ನಾವು ಅಪ್ರೂವರ್ ಲಾಗಿನ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದು ಅಪ್ರೂವರ್ ಲಾಗಿನ್ ಆದಾಗ ನಾನು ನಿಮ್ಗೆ ತೋರಿಸ್ತೀನಿ. ಅದೇ ರೀತಿ ಫೆಸ್ಟಿವಲ್ ಅಡ್ವಾನ್ಸ್ ಬರೀ ಜಸ್ಟ್ ವ್ಯೂ ಮಾಡೋದಕ್ಕೆ ಮಾತ್ರ ಅವಕಾಶ ಇರೋದು ಇನಿಷಿಯೇಟರ್ ಲಾಗಿನ್ ಅಲ್ಲಿ. ಅದೇ ರೀತಿ ಫೆಸ್ಟಿವಲ್ ಅಡ್ವಾನ್ಸಸ್ ಇನ್ಸ್ಟಾಲ್ಮೆಂಟ್ ಸಂಖ್ಯೆನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ಅದು ಅಪ್ರೂವರ್ ಲಾಗಿನ್ ಅಲ್ಲಿ. ಸೊ ಇದು ಇನ್ಶೂರೆನ್ಸ್ ಮತ್ತೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬಗ್ಗೆ ಆಯ್ತು.